ಎಲ್ಲರಿಗೂ ನಮಸ್ಕಾರಗಳು ಮಗ. 1 ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಇನ್ನು ನಮ್ಮ RCB ತಂಡ ಈ ಬಾರಿ 3 ಪ್ಲೇಯರ್ನಾದ್ರೆ ರಿಟರ್ನ್ ಮಾಡಿಕೊಂಡಿದೆ. ಇನ್ನು ಒಂದು ವಿರಾಟ್ ಕೊಹ್ಲಿ, 2 ರಜತ್ ಪಾಟಿದಾರ್ ಮತ್ತು 3 ಅನ್ಕ್ಯಾಪ್ ಪ್ಲೇಯರ್ ಅಲ್ಲಿ ಎಸ್ ದಯಾಳ್ ಆದ್ರೆ ಈ ಬಾರಿ ನಮ್ಮ RCB ತಂಡ ರಿಟರ್ನ್ ಆದ್ರೆ ಮಾಡಿಕೊಂಡಿದೆ. ಇನ್ನು ನಮ್ಮ RCB ತಂಡದಲ್ಲಿ 83 ಕ್ರೋರ್ ಆದ್ರೆ ಬಾಕಿ ಉಳಿದಿದೆ ಅಂತಾನೆ ಹೇಳ್ಬೋದು. ಇನ್ನು 83 ಕೋಟಿಯನ್ನು ಇಟ್ಕೊಂಡು ನಮ್ಮ RCB ತಂಡ ಆಕ್ಷನ್ಗಾದ್ರೆ ಹೋಗ್ತಿದೆ. ಆದರೆ ಈ ಆಕ್ಷನ್ ಅಲ್ಲಿ ಈ ಪ್ಲೇಯರ್ಸ್ ನಮಗೆ ಬೇಕೇ ಬೇಕು ಅನ್ನೋ 3 ಪ್ಲೇಯರ್ಸ್ನ ನೋಡೋಣ ಬನ್ನಿ. ಇನ್ನು ಈ 3 ಪ್ಲೇಯರ್ಸ್ ಬಂದ್ರೆ ನಮ್ಮ RCB ತಂಡಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಆ 3 ಪ್ಲೇಯರ್ಸ್ ಅಲ್ಲಿ ಒಬ್ರು ಬಂದ್ರು ಕೂಡ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಆ 3 ಪ್ಲೇಯರ್ಸ್ ಅಲ್ಲಿ 3 ಪ್ಲೇಯರ್ಸ್ ಯಾರಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ಒಂದು ವಿಡಿಯೋ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ ಅಂತಾನೆ ಹೇಳ್ಬೋದು. ಇನ್ನು 1ನೇ ಪ್ಲೇಯರ್ ಬಂದ್ಬಿಟ್ಟು ಜಾಸ್ ಬಟ್ಲರ್ ಅವರು ಒಂದು ಬಂದ್ಬಿಟ್ಟು ಓಪನರ್ ಆಗಿ ವಿರಾಟ್ ಕೊಹ್ಲಿ ಜೊತೆ ಓಪನಿಂಗ್ ಆದ್ರೆ ಮಾಡ್ತಾರೆ. ಸೆಕೆಂಡ್ ಬಂದ್ಬಿಟ್ಟು ಕ್ಯಾಪ್ಟನ್ಸಿ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲ ಗೊತ್ತಿರ್ಬೋದು, ರಾಜಸ್ಥಾನ್ ರಾಯಲ್ಸ್ ಅಲ್ಲೂ ಕೂಡ ಕೆಲವು ಬಾರಿ ಕ್ಯಾಪ್ಟನ್ ಆದ್ರೆ ಆಗಿದ್ದಾರೆ ಮತ್ತು ಇಂಗ್ಲೆಂಡ್ ತಂಡಕ್ಕೂ ಕೂಡ ಇವರು ಜಾಸ್ ಬಟ್ಲರ್ ಕ್ಯಾಪ್ಟನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಜಾಸ್ ಬಟ್ಲರ್ ಏನಾದ್ರು ನಮ್ಮ RCB ತಂಡಕ್ಕೆ ಬಂದ್ರೆ ಕ್ಯಾಪ್ಟನ್ ಪ್ಲಸ್ ಪಾಯಿಂಟ್ ಮತ್ತು ವಿರಾಟ್ ಕೊಹ್ಲಿ ಜೊತೆಗೆ ಓಪನಿಂಗ್ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ವಿಕೆಟ್ ಕೀಪಿಂಗ್ ಕೂಡ ಜಾಸ್ ಬಟ್ಲರ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಈ 3 ಕ್ವಾಲಿಟಿ ಹೊಂದಿರೋ ಕಾರಣದಿಂದಾಗಿ ಜಾಸ್ ಬಟ್ಲರ್ ಏನಾದ್ರು ನಮ್ಮ RCB ತಂಡಕ್ಕೆ ಏನಾದ್ರು ಬಂದ್ರೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ಮತ್ತು ಜಾಸ್ ಬಟ್ಲರ್ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. IPL ಅಲ್ಲೂ ಕೂಡ ಒಂದು ಬಾರಿ ಆರೆಂಜ್ ಕ್ಯಾಪ್ ಕೂಡ ಒಯ್ದಿದ್ದಾರೆ. ಆ ಕಾರಣದಿಂದಾಗಿ ಜಾಸ್ ಬಟ್ಲರ್ ನಮ್ಮ RCB ತಂಡಕ್ಕೆ ಬೇಕೇ ಬೇಕು ಅಂತಾನೆ ಹೇಳ್ಬೋದು. ಇನ್ನು ಜಾಸ್ ಬಟ್ಲರ್ ಏನಾದ್ರು ನಾವು ಮೆಗಾ ಆಕ್ಷನ್ ಅಲ್ಲಿ ಏನಾದ್ರು ನಮ್ಗೆ ಬರ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಮಾಡ್ಬೇಕಾಗಿರೋದು ರಿಷಬ್ ಪಂತ್ ಅವರು ಕೂಡ ಒಳ್ಳೆ ಯಂಗ್ ಸ್ಟಾರ್ ಬ್ಯಾಟರ್ ಕೂಡ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನಮ್ಮ ಇಂಡಿಯನ್ ಬ್ಯಾಟರ್ ಮತ್ತು ಇಂಡಿಯನ್ ವಿಕೆಟ್ ಕೀಪರ್ ಪ್ಲಸ್ ನಮ್ಮ IPL ಲೀಗ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೂ ಕೂಡ ಇವರು ನಾಯಕ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಈ ಬಾರಿ RCB ತಂಡಕ್ಕೆ ಇವರು ರಿಷಬ್ ಪಂತ್ ಅವರು ಬಂದ್ರೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇಲ್ಲಿ ರಿಷಬ್ ಪಂತ್ ಅವರು ಬಂದ್ರೆ ಎಲ್ಲೆಲ್ಲಿ ಪ್ಲಸ್ ಪಾಯಿಂಟ್ ನಮ್ಮ RCB ತಂಡಕ್ಕೆ ಅಂತಂದ್ರೆ ವಿಕೆಟ್ ಕೀಪಿಂಗ್ ಅಲ್ಲೂ ಪ್ಲಸ್ ಪಾಯಿಂಟ್ ಮತ್ತು ಕ್ಯಾಪ್ಟನ್ಸಿಯಲ್ಲೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ರಿಷಬ್ ಪಂತ್ ಬಂದ್ರೆ. ಇನ್ನು ಮಿಡಲ್ ಆರ್ಡರ್ ಅಲ್ಲೂ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ರಿಷಬ್ ಪಂತ್ ಅವರು. ಆ ಕಾರಣದಿಂದಾಗಿ ಇಲ್ಲಿ ಒಂದು ಏನಾದ್ರು ಜಾಸ್ ಬಟ್ಲರ್ ಪ್ಲಸ್ ರಿಷಬ್ ಪಂತ್ ಇಬ್ರು ಬಂದ್ರು ಕೂಡ ನಮ್ಮ RCB ತಂಡಕ್ಕೆ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಜಾಸ್ ಬಟ್ಲರ್ ಅವರು ಓಪನಿಂಗ್ ಅಲ್ಲಿ ಬ್ಯಾಟಿಂಗ್ ಮಾಡಿದ್ರೆ ಇವ್ರು ರಿಷಬ್ ಪಂತ್ ಅವರು ಮಿಡ್ಲ್ ಆರ್ಡರ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಮಿಡ್ಲ್ ಆರ್ಡರ್ ಮತ್ತು ಇವರು ಓಪನಿಂಗ್ 2 ಸ್ಲಾಟ್ ಕೂಡ ಬೆಂಕಿ ಆಗುತ್ತೆ ಮತ್ತು ನಮ್ಮ RCB ತಂಡಕ್ಕೆ ಭದ್ರ ಕೋಟೆ ಇದ್ದಂಗೆ ಇರ್ತಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಪ್ಪ ಅಂತಂದ್ರೆ ಇಬ್ರು ಬರೋದು ಕಷ್ಟನ ಅಂತಾನೆ ಹೇಳ್ಬೋದು ಮತ್ತು ನಮ್ಮ RCB ಅಲ್ಲಿರೋ ಪರ್ಸ್ ವ್ಯಾಲ್ಯೂ ನೋಡಿದ್ರೆ ಇಬ್ಬರನ್ನು ಕೂಡ ತಗೊಳ್ಳೋಷ್ಟು ಕೇಪಬಿಲಿಟಿ ಆದ್ರೆ ನಮ್ಮ RCB ತಂಡಕ್ಕೆ ಇದೆ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂತು ಅಂತಂದ್ರೆ ನಮ್ಮ ಕನ್ನಡಿಗ KL ರಾಹುಲ್ 3ನೇ ಟಾರ್ಗೆಟ್ ಬಂದ್ಬಿಟ್ಟು ನಮ್ಮ RCB ತಂಡ ಈ ವರ್ಷ ಬಿಗ್ ಟಾರ್ಗೆಟ್ ಮಾಡೋದು ಯಾರಾದ್ರೂ ಇದ್ರೆ ಅದು KL ರಾಹುಲ್ ಅಂತಾನೆ ಹೇಳ್ಬೋದು. ನಮ್ಮ RCB ತಂಡ ಈ ಬಾರಿ KL ರಾಹುಲ್ಗೆ ಟಾರ್ಗೆಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ಎಲ್ಲ ನಮ್ಮ RCB ಫ್ಯಾನ್ಸ್ಗೆ ಮತ್ತು ಕನ್ನಡಿಗರಿಗೆ ಬೇಕಾಗಿದ್ದು ಕೂಡ ಕನ್ನಡಿಗ KL ರಾಹುಲ್. ಇನ್ನು KL ರಾಹುಲ್ ಅಲ್ಲಿರೋ ಪ್ಲಸ್ ಪಾಯಿಂಟ್ಗಳು ಏನಂತ ನೋಡೋದಾದ್ರೆ ನಮ್ಮ RCB ತಂಡಕ್ಕೆ ಏನಾದ್ರು KL ರಾಹುಲ್ ಅವರು ಬಂದ್ರೆ ಇಲ್ಲಿ ಓಪನಿಂಗ್ ಅಲ್ಲೂ ಕೂಡ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಮಿಡ್ಲ್ ಆರ್ಡರ್ ಅಲ್ಲೂ ಕೂಡ ಬಿಟ್ರೆ ಮಿಡ್ಲ್ ಆರ್ಡರ್ ಅಲ್ಲೂ ಕೂಡ ಬ್ಯಾಟಿಂಗ್ ಮಾಡೋ ಕೇಪಬಿಲಿಟಿ KL ರಾಹುಲ್ ಅಲ್ಲಿ ಕೂಡ ಇದೆ ಅಂತಾನೆ ಹೇಳ್ಬೋದು. ಇನ್ನೊಂದು ಬಂದ್ಬಿಟ್ಟು ಕ್ಯಾಪ್ಟನ್ಸಿಯಲ್ಲೂ ಕೂಡ ಕ್ಯಾಪ್ಟನ್ಸಿ ಮಾಡೋ ಕೇಪಬಿಲಿಟಿ ಇದೆ ಮತ್ತು ಇಲ್ಲಿ ವಿಕೆಟ್ ಕೀಪಿಂಗ್ ಕೂಡ KL ರಾಹುಲ್ ಅವರು ಸಖತ್ತಾಗಿ ವಿಕೆಟ್ ಕೀಪಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇವರಲ್ಲಿ ಎಲ್ಲ ತರದ ವೆರೈಟಿ ಆದಂತ ಸ್ಕಿಲ್ಗಳಿವೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ RCB ತಂಡ ಈ ಬಾರಿ ನಮ್ಮ ಮನೆ ಮಗನ ಮತ್ತೆ ರಿಟರ್ನ್ ಮಾಡಿಕೊಳ್ಳೋ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಕಾರ ನಮ್ಮ RCB ತಂಡಕ್ಕೆ KL ರಾಹುಲ್ ಬಂದ್ರೆ ಹೇಗಿರುತ್ತೆ ಮತ್ತು KL ರಾಹುಲ್ ಬಂದೇ ಬರ್ತಾರೆ ಅಂತ ನನ್ಗನ್ಸುತ್ತೆ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ KL ರಾಹುಲ್ ಅವರು ನಮ್ಮ RCB ತಂಡಕ್ಕೆ ಬರ್ತಾರ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.